ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ಜರಿವು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೀಸೆಂಟಾಗಿ ನಾನು ಅಮೆಝಾನಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ನ ತೊಗೊಂಡೆ. ನನ್ನ ಲಾಸ್ಟ್ ವಿಡಿಯೋನಲ್ಲಿ ನಾನು ತೊಗೊಂಡಿರುವಂಥ ಡ್ರೆಸ್ಸಿಂಗ್ ಟೇಬಲ್, ಅದರ ಕ್ವಾಲಿಟಿ, ಅದರ ಪ್ರೈಸ್ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಇವತ್ತಿನ ವಿಡಿಯೋನಲ್ಲಿ ನಾನು ತೊಗೊಂಡಿರುವಂಥ ಡ್ರೆಸ್ಸಿಂಗ್ ಟೇಬಲಲ್ಲಿ ನಾನು ಥಿಂಗ್ಸ್ಗಳನ್ನೆಲ್ಲ ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ, ಹಾಗೆಯೇ ಡ್ರೆಸ್ಸಿಂಗ್ ಟೇಬಲ್ ರಿಲೇಟೆಡ್ ಐಟಮ್ಸ್ಗಳನ್ನೆಲ್ಲ ಯಾವ ರೀತಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಈಗ ತಡ ಮಾಡೋದು ಬೇಡ, ನಮ್ಮ ಮನೆಯ ಡ್ರೆಸ್ಸಿಂಗ್ ಟೇಬಲ್ ಟೂರ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನು ತೊಗೊಂಡಿರುವಂಥ ಡ್ರೆಸ್ಸಿಂಗ್ ಟೇಬಲ್ ಯಾವ ರೀತಿ ಇದೆ ಅಂತ ಆಲ್ರೆಡಿ ನನ್ನ ಲಾಸ್ಟ್ ವಿಡಿಯೋನಲ್ಲೇ ನೀವೆಲ್ಲರೂ ನೋಡಿರ್ತೀರಾ. ಈ ಡ್ರೆಸ್ಸಿಂಗ್ ಟೇಬಲಲ್ಲಿ ಟೋಟಲ್ 4 ಶೆಲ್ಸ್ಗಳಿದೆ. ಅಂದರೆ ಈ ಕೆಳಗಡೆ ಪೋರ್ಷನ್ ಸೇರಿ ಟೋಟಲ್ 4 ಶೆಲ್ಸ್ಗಳಿದೆ. ಅದರಲ್ಲಿ ಮೇಲ್ಗಡೆ ಪೋರ್ಷನಲ್ಲಿ ನಾನು ಪರ್ಫ್ಯೂಮ್ಸ್ ಹಾಗೆ ಡಿಯೋಡ್ರೆಂಟ್ಸ್ಗಳನ್ನ ಸ್ಟೋರ್ ಮಾಡಿದ್ದೀನಿ. ನೆಕ್ಸ್ಟು ಅದರ ಕೆಳಗಡೆ ಶೆಲ್ಫಲ್ಲೂ ಕೂಡ ಆಗಾಗ ಯೂಸ್ ಮಾಡುವಂಥ ಥಿಂಗ್ಸ್ಗಳನ್ನ ಸ್ಟೋರ್ ಮಾಡಿದ್ದೀನಿ. ಲೈಕ್ ಮೇಕಪ್ ರಿಮೂವರ್, ಬಾಡಿ ಲೋಷನ್, ಅಲೋವೆರಾ ಜೆಲ್, ಹೇರ್ ಸೆರಮು, ಮೇಕಪ್ ಫಿಕ್ಸರು, ಹೇರ್ ಜೆಲ್ಲು, ಹಾಗೆಯೇ ಒಂದು ಹಳೆ ಹೇರ್ ಜೆಲ್ ಬಾಕ್ಸಲ್ಲಿ ನಾನು ಕಾಟನ್ ಪ್ಯಾಡ್ಸ್ಗಳನ್ನ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಲೈಕ್ ಲಿಪ್ಸ್ಟಿಕ್, ಐಲೈನರ್, ಕಾಜಲ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಆಗಾಗ ನಾನು ಇದನ್ನು ಯೂಸ್ ಮಾಡ್ತಾ ಇರ್ತೀನಿ. ಸೊ ಆದ್ದರಿಂದ ಇಲ್ಲಿ ಮೇಲ್ಗಡೆಗೆ ನಾನು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದರ ಕೆಳಗಡೆಗೆ ನಾನು ಡೈಲಿ ಯೂಸ್ ಮಾಡುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನ ಇಟ್ಕೊಂಡಿದ್ದೀನಿ. ಲೈಕ್ ಲಿಪ್ ಬಾಮ್, ಮಾಯ್ಶ್ಚರೈಸರ್, ಫೇಸ್ ಟೋನರ್, ನನ್ನ ಮಗಳಿಗೆ ಯೂಸ್ ಮಾಡುವಂಥ ಫೇಸ್ ಕ್ರೀಮು, ಸನ್ಸ್ಕ್ರೀನ್ ಲೋಷನ್, ಹಾಗೆಯೇ ಲ್ಯಾಕ್ಮಿದೊಂದು ಮಾಯ್ಶ್ಚರೈಸರ್ನ ಇಟ್ಕೊಂಡಿದ್ದೀನಿ. ಅದಾದ ನಂತರ ನೀವು ನೋಡಬಹುದು, ಇದರ ಸೈಡ್ ಪೋರ್ಷನ್ಗೆ 2 ಜ್ಯೂಸ್ ಗ್ಲಾಸ್ಗಳನ್ನ ಇಟ್ಕೊಂಡು ಅದರಲ್ಲೂ ಕೂಡ ಕೆಲವೊಂದು ಐಟಮ್ಸ್ಗಳನ್ನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರಬಹುದು, ಪ್ಲೇನ್ ಆಗಿಟ್ಟರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಅನ್ನೋ ಕಾರಣಕ್ಕೆ ಗ್ಲಾಸ್ ಮೇಲೆ ಯೂಸ್ ಮಾಡುವಂಥ ಸ್ಕೆಚ್ ಪೆನ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಡಿಸೈನ್ಸ್ಗಳನ್ನ ಡ್ರಾ ಮಾಡಿಕೊಂಡು ಇಲ್ಲಿ ನಾನು ಥಿಂಗ್ಸ್ಗಳನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಈ ಜ್ಯೂಸ್ ಗ್ಲಾಸ್ನ ಯೂಸ್ ಮಾಡ್ಕೊಂಡು ಈ ಗ್ಲಾಸ್ ಒಳಗಡೆ ಎಲ್ಲ ರೀತಿಯ ಮೇಕಪ್ ಬ್ರಷ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಈ ರೀತಿ ಇದೆ. ಇಷ್ಟು ಬ್ರಷ್ಗಳಲ್ಲಿ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಬ್ರಷ್ಗಳು ಅಂತಂದರೆ ಐಬ್ರೋ ಕೋಮ್ ಮಾಡ್ತೀವಲ್ಲ ಅದೊಂದು ಬ್ರಷು, ಹಾಗೆಯೇ ಕಾಂಪ್ಯಾಕ್ಟ್ ಅಥವಾ ಪೌಡರ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಈ ಬ್ರಷ್ನ ಯೂಸ್ ಮಾಡ್ತೀನಿ. ಇನ್ನು ಮಿಕ್ಕಿರೋ ಎಲ್ಲ ಬ್ರಷ್ಗಳು ಅಕೇಶ್ನಲ್ ಆಗಿ ಯೂಸ್ ಮಾಡೋದು. ಬಟ್ ಎಲ್ಲ ಬ್ರಷ್ಗಳು ಒಂದೇ ಕಡೆ ಇರಲಿ ಅನ್ನೋ ಕಾರಣಕ್ಕೆ ಎಲ್ಲವನ್ನು ನಾನು ಈ ಗ್ಲಾಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈ ಗ್ಲಾಸಲ್ಲಿ ಐ ಮೇಕಪ್ಗೆ ಯೂಸ್ ಮಾಡುವಂಥ ಕೆಲವೊಂದು ಐಟಮ್ಸ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಲೈಕ್ ಮಸ್ಕರಾ, ಐಬ್ರೋ ಪೆನ್ಸಿಲ್ ಆ್ಯಂಡ್ ಡಿಫ್ರೆಂಟ್ ಕಲರ್ಸಲ್ಲಿರುವಂಥ ಕಾಜಲ್ಸ್ಗಳನ್ನ ಈ ಗ್ಲಾಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಕಪ್ ಬ್ರಷ್ಗಳಾಗಿರ್ಬೋದು, ಕಾಜಲ್ಲು, ಮಸ್ಕರಾ, ಐಬ್ರೋ ಪೆನ್ಸಿಲ್, ಇದನ್ನೆಲ್ಲ ಟ್ರೇನಲ್ಲಿ ಸ್ಟೋರ್ ಮಾಡೋದಕ್ಕಿಂತ ಈ ರೀತಿ ಗ್ಲಾಸ್ಗಳಲ್ಲಿ ಅಥವಾ ಯಾವುದಾದ್ರೂ ಬೌಲ್ಗಳಲ್ಲಿ ಸ್ಟೋರ್ ಮಾಡೋದ್ರಿಂದ ತಗೊಳ್ಳೋದಕ್ಕೆ ಇಡೋದಕ್ಕೆ ಕನ್ವೀನಿಯೆಂಟ್ ಆಗಿರುತ್ತೆ. ಅಷ್ಟೇ ಅಲ್ಲ, ನೋಡೋದಕ್ಕೂ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸುತ್ತೆ. ಸೊ ಆದ್ದರಿಂದ ನಾನು ಜ್ಯೂಸ್ ಗ್ಲಾಸ್ಗಳನ್ನ ಯೂಸ್ ಮಾಡಿಕೊಂಡು ಮೇಕಪ್ ಬ್ರಷ್ಗಳು ಹಾಗೆ ಕಾಜಲ್, ಮಸ್ಕರನೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಈಗ ಇದರ ಕೆಳಗಡೆ ಪೋರ್ಷನಲ್ಲಿ ನಾನು ಏನೆಲ್ಲ ಥಿಂಗ್ಸ್ಗಳನ್ನ ಸ್ಟೋರ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡಬಹುದು, ಸ್ಟಾರ್ಟಿಂಗಲ್ಲೇ ಒಂದು ಸ್ಮಾಲ್ ಡಸ್ಟ್ಬಿನ್ನ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಡ್ರೆಸ್ಸಿಂಗ್ ಟೇಬಲಲ್ಲಿ ಒಂದು ಸ್ಮಾಲ್ ಡಸ್ಟ್ಬಿನ್ನ ಇಟ್ಕೊಳ್ಳೋದು ಬೆಸ್ಟ್ ಐಡಿಯಾ ಅಂತ ನನಗನ್ಸುತ್ತೆ. ಬಿಕಾಸ್ ನಾವು ಮೇಕಪ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ಟಿಶ್ಯೂಸ್ಗಳನ್ನ ಯೂಸ್ ಮಾಡ್ತೀವಿ, ಆ್ಯಂಡ್ ಮೇಕಪ್ ರಿಮೂವ್ ಮಾಡುವಂಥ ಟೈಮಲ್ಲಿ ಕಾಟನ್ ಪ್ಯಾಡ್ಸ್ಗಳನ್ನ ಯೂಸ್ ಮಾಡ್ಕೊಳ್ತೀವಿ. ನೇಲ್ ಪಾಲಿಶ್ ಅಪ್ಲೈ ಮಾಡ್ಕೊಳ್ಳೋವಾಗ ಆ್ಯಂಡ್ ರಿಮೂವ್ ಮಾಡ್ಕೊಳ್ಳೋವಾಗ ಕಾಟನ್ಸ್ಗಳನ್ನ ಯೂಸ್ ಮಾಡ್ಕೊಂಡಿರ್ತೀವಿ. ಆ್ಯಂಡ್ ತಲೆ ಬಚ್ಕೊಳ್ಳೋವಾಗಲೂ ಕೂಡ ಸ್ವಲ್ಪ ಅಟ್ಲೀಸ್ಟ್ ಹೇರ್ ಫಾಲ್ ಆಗಿರುತ್ತೆ. ಸೊ ಅಂಥ ವೇಸ್ಟ್ಗಳನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಒಂದು ಸ್ಮಾಲ್ ಡಸ್ಟ್ಬಿನ್ನ ಡ್ರೆಸ್ಸಿಂಗ್ ಟೇಬಲ್ ಹತ್ರನೇ ಇಟ್ಕೊಂಡ್ಬಿಟ್ರೆ ಡ್ರೆಸ್ಸಿಂಗ್ ಟೇಬಲ್ ಏರಿಯಾ ಯಾವಾಗಲೂ ಕ್ಲೀನ್ ಆಗಿರುತ್ತೆ ಅಂತ ನನ್ಗನ್ಸುತ್ತೆ. ಸೊ ಆದ್ರಿಂದ ನಾನು ಡ್ರೆಸ್ಸಿಂಗ್ ಟೇಬಲ್ ಹತ್ರನೇ ಒಂದು ಪುಟ್ಟ ಡಸ್ಟ್ಬಿನ್ನ ಇಟ್ಕೊಂಡಿದ್ದೀನಿ. ಚಿಕ್ಕದಾದ್ರೂ ಆಗಿರಬಹುದು ಅಥವಾ ದೊಡ್ಡ ಸೈಜ್ ಡಸ್ಟ್ಬಿನ್ ಆದರೂ ಸರಿ, ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇಟ್ಕೊಳ್ಳೋದ್ರಿಂದ ಡ್ರೆಸ್ಸಿಂಗ್ ಟೇಬಲ್ ಏರಿಯಾ ಆಗಿರಬಹುದು ಅಥವಾ ಡ್ರೆಸ್ಸಿಂಗ್ ಟೇಬಲ್ನ ಆಲ್ಮೋಸ್ಟ್ ನಾವು ರೂಮಲ್ಲೇ ಇಟ್ಕೊಂಡಿರ್ತೀವಿ. ಸೊ ರೂಮ್ನ ನೀಟಾಗಿ ಮೇಂಟೈನ್ ಮಾಡೋದಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಇದನ್ನು ಡಿಮಾರ್ಟಲ್ಲಿ ತೊಗೊಂಡು ಬಂದಿದ್ದು. ಇದಕ್ಕೆ ಮೇ ಬಿ 250 or 199 rupees ಏನೋ ಪೇ ಮಾಡಿದೆ ಅಂತ ಅನಿಸುತ್ತೆ. ಸೊ ನೋಡಿ, ಇದು ಈ ರೀತಿ ಓಪನ್ ಮಾಡುವಂಥದ್ದು. ನೆಕ್ಸ್ಟು ಈ ಡಸ್ಟ್ಬಿನ್ ಬ್ಯಾಕ್ ಸೈಡ್ಗೆ ನಾನು ಹೇರ್ ಬ್ರಷ್ ಹಾಗೆ ಹೇರ್ ಕೋಂಬ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಬಾಕ್ಸ್ ಒಳಗಡೆ ಹೇರ್ ಬ್ರಷ್ ಹಾಗೆ ಕೋಂಬನ್ನ ಸಪ್ರೇಟಾಗಿ ನಾನು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಬಂದು ಸ್ಮಾಲ್ ಫಿಶ್ ಟ್ಯಾಂಕು. ಇದರಲ್ಲಿ ಫೈಟರ್ ಫಿಶ್ನ ನಾವು ಮುಂಚೆ ಹಾಕಿದ್ವಿ, ಬಟ್ ಈಗ ಇದನ್ನು ಏನು ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಆದ್ದರಿಂದ ಇದನ್ನು
ಹೇರ್ ಬ್ರಷ್ ಹಾಗೇನೆ ಕೋಂಬ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಅಂತ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಸೈಡು ಕಂಪ್ಲೀಟ್ ಆಗಿ ಕೋಂಬ್ಗಳನ್ನ ಸ್ಟೋರ್ ಮಾಡಿದ್ದೀನಿ ಆ್ಯಂಡ್ ಇನ್ನೊಂದು ಸೈಡು ಹೇರ್ ಬ್ರಷ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಸ್ಮಾಲ್ ಫಿಶ್ ಟ್ಯಾಂಕಲ್ಲಿ ಮಿಡಿಲ್ಗೆ ಈ ರೀತಿ ಡಿವೈಡರ್ ಬರುತ್ತೆ. ಸೊ ಇದಿರೋದ್ರಿಂದ ನಾನು ಹೇರ್ ಬ್ರಷ್ ಹಾಗೆ ಹೇರ್ ಕೋಂಬ್ಗಳನ್ನ ಸಪ್ರೇಟಾಗಿ ಇಟ್ಕೊಳ್ಳೋದಕ್ಕೆ ನನಗೆ ಯೂಸ್ ಆಗ್ತಾ ಇದೆ. ಮುಂಚೆ ಇದೆಲ್ಲನೂ ಕೂಡ ಒಂದೇ ಬಾಕ್ಸಲ್ಲಿ ಇಟ್ಕೊಂಡಿದ್ದೆ, ಬಟ್ ಆವಾಗ ತಗೊಳ್ಳೋದಕ್ಕೆ ಇಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗೋದು. ಬಟ್ ಈಗ ಈ ರೀತಿ ಸಪ್ರೇಟಾಗಿ ಇಟ್ಟಿರೋದ್ರಿಂದ ತಗೊಳ್ಳೋದಕ್ಕಾಗ್ಲಿ ಇಡೋದಕ್ಕಾಗ್ಲಿ ನನಗೆ ತುಂಬ ಕನ್ವೀನಿಯೆಂಟ್ ಆಗಿದೆ. ನಿಮ್ಗಾಗಲೇ ತೋರಿಸ್ದಾಗೆ ಇದ್ರ ಮೇಲ್ಗಡೆನೂ ಕೂಡ ಸಿಂಪಲ್ ಡ್ರಾಯಿಂಗ್ನ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಕೂಡ ಟ್ರಾನ್ಸ್ಪರೆಂಟ್ ಇದೆ ಆ್ಯಂಡ್ ಮೇಲ್ಗಡೆ ಇಟ್ಟಿರುವಂಥ ಜ್ಯೂಸ್ ಗ್ಲಾಸ್ಗಳು ಕೂಡ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಮೂರು ಸಿಮಿಲರ್ ಆಗಿ ಕಾಣಲಿ ಅನ್ನೋ ಕಾರಣಕ್ಕೆ ಜ್ಯೂಸ್ ಗ್ಲಾಸ್ ಹಾಗೆ ಈ ಬಾಕ್ಸ್ ಮೇಲೆ ನಾನು ಸಿಂಪಲ್ ಪೇಂಟಿಂಗ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಬಾಕ್ಸ್ನ ಇಟ್ಕೊಂಡು ಅದರೊಳಗಡೆನೂ ಕೂಡ ಕೆಲವೊಂದು ಥಿಂಗ್ಸ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಈ ಬಾಕ್ಸಲ್ಲಿ 2 ಡಿವೈಡರ್ ಬರುತ್ತೆ, ಅಂದರೆ ಟೋಟಲ್ 3 ಬಾಕ್ಸ್ಗಳು ಸಿಗುತ್ತೆ. ಒಂದೊಂದು ಬಾಕ್ಸಲ್ಲೂ ಥಿಂಗ್ಸ್ಗಳನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಈ ಪೋರ್ಷನಲ್ಲಿ ನಾನು ಫೌಂಡೇಶನು, ಲಿಕ್ವಿಡ್ ಐ ಶ್ಯಾಡೋ, ಕನ್ಸೀಲರು, ಡಿಫ್ರೆಂಟ್ ಕಲರ್ಸ್ ಆಫ್ ಐಲೈನರು ಅಂಥದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈ ಪೋರ್ಷನಲ್ಲಿ ಕಾಂಪ್ಯಾಕ್ಟ್ ಪೌಡರ್ಗಳು ಹಾಗೆಯೇ ಐ ಶ್ಯಾಡೋ ಪ್ಯಾಲೆಟ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಕೊನೆಯ ಪೋರ್ಷನಲ್ಲಿ ನಾನು ಲಿಪ್ಸ್ಟಿಕ್ ಹಾಗೇನೆ ಲಿಪ್ ಲೈನರ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಲಿಪ್ಸ್ಟಿಕ್ಸ್ಗಳನ್ನ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿರೋದ್ರಿಂದ ನನ್ನ ಹತ್ರ ಇರುವಂಥ ಲಿಪ್ಸ್ಟಿಕ್ ಅದರ ಶೇಡ್ಸ್ಗಳನ್ನ ಕ್ವಿಕ್ಕಾಗಿ ತೊಗೊಂಡು ಹಾಗೆ ಇಡೋದಕ್ಕೆ ನನಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಸೊ ಆದ್ದರಿಂದ ನಾನು ಲಿಪ್ಸ್ಟಿಕ್ಗಳನ್ನ ನಿಯರೆಸ್ಟೇನೆ ಅಂದರೆ ಡ್ರೆಸ್ಸಿಂಗ್ ಟೇಬಲ್ ಮೇಲ್ಗಡೆ ಪೋರ್ಷನಲ್ಲಿ ಇಟ್ಕೊಂಡಿದ್ದೀನಿ. ಇದು ಡ್ರೆಸ್ಸಿಂಗ್ ಟೇಬಲ್ನ ಈ ಪ್ಲೇಸಲ್ಲಿ ಒಂದು ಡ್ರಾಯರ್ನ ಕೊಟ್ಟಿದ್ದಾರೆ. ಈ ಡ್ರಾಯರಲ್ಲಿ ಕೆಲವೊಂದು ಟ್ರೇ ಹಾಗೆ ಕಾರ್ಡ್ಬೋರ್ಡ್ ಬಾಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾನು ಥಿಂಗ್ಸ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಒಂದು ಟ್ರೇನ ಇಟ್ಕೊಂಡು ಅದರೊಳಗಡೆ ಕ್ಲಿಪ್ಸ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಅದರ ಬ್ಯಾಕ್ ಸೈಡ್ಗೆ ಕೆಲವೊಂದು ಸ್ಟಿಕ್ಕರ್ ಪ್ಯಾಕೆಟ್ಗಳನ್ನ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಡಿಫ್ರೆಂಟ್ ಸೈಜು, ಡಿಫ್ರೆಂಟ್ ಡಿಸೈನಲ್ಲಿ ಸ್ಟಿಕ್ಕರ್ಸ್ಗಳನ್ನ ಯೂಸ್ ಮಾಡೋದು ತುಂಬಾ ಕಡಿಮೆ. ಯಾವಾಗಲೂ ಜಸ್ಟ್ ಈ ರೀತಿ ಒಂದು ಸ್ಮಾಲ್ ಡಾಟ್ ಇರುವಂಥ ಸ್ಟಿಕ್ಕರ್ಸ್ಗಳನ್ನ ಯೂಸ್ ಮಾಡ್ತೀನಿ. ಸೊ ಆದ್ದರಿಂದ ಕೆಲವೊಂದು ಸ್ಟಿಕ್ಕರ್ ಪ್ಯಾಕೆಟ್ಗಳನ್ನ ಮಾತ್ರ ನಾನಿಲ್ಲಿ ಸ್ಟೋರ್ ಮಾಡಿದ್ದೀನಿ. ನೆಕ್ಸ್ಟು ಈ ಪ್ಲೇಸಲ್ಲಿ ನನ್ನ ಮಗಳಿಗೆ ಅಕೇಶ್ನಲಿ ಯೂಸ್ ಮಾಡುವಂಥ ಫ್ಯಾನ್ಸಿ ರಬ್ಬರ್ ಬ್ಯಾಂಡ್ಸು, ಫ್ಯಾನ್ಸಿ ಕ್ಲಿಪ್ಸ್ಗಳನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಪಕ್ಕಕ್ಕೆ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಒಳಗಡೆ ಯು ಪಿನ್ ಹಾಗೆ ಏರ್ ಪಿನ್ಸ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದ್ರ ಮುಂದ್ಗಡೆಗೆ ಒಂದು ಸ್ಮಾಲ್ ಪ್ಲಾಸ್ಟಿಕ್ ಬಾಕ್ಸ್ ಒಳಗಡೆ ಸ್ಯಾರಿ ಪಿನ್ನು ಹಾಗೆಯೇ ಸೇಫ್ಟಿ ಪಿನ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈ ಮಿಡ್ ಪೋರ್ಷನಲ್ಲಿ 2 ಟೈಪ್ಸ್ ಆಫ್ ಪೌಡರ್ನ ಇಟ್ಕೊಂಡಿದ್ದೀನಿ. ಅಂದರೆ ನನ್ನ ಮಗಳಿಗೆ ಬಾಡಿಗೆ ಯೂಸ್ ಮಾಡುವಂಥ ಒಂದು ಪೌಡರ್ ಹಾಗೆಯೇ ಫೇಸ್ಗೆ ಯೂಸ್ ಮಾಡುವಂಥ ಪೌಡರು, 2 ಡಿಫ್ರೆಂಟ್ ಪೌಡರ್ಸ್ಗಳನ್ನ ನಾನಿಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಒಂದು ನೇಲ್ ಕಟರ್ ಪೌಚ್ನ ಕೂಡ ಇಟ್ಕೊಂಡಿದ್ದೀನಿ. ನಾನು ಈ ನೇಲ್ ಕಟರ್ ಪೌಚ್ನ ಡಿಮಾರ್ಟಲ್ಲಿ ತೊಗೊಂಡು ಬಂದಿದ್ದು. ಇದಕ್ಕೆ ನಾನು 149 129 ರುಪೀಸ್ ಏನೋ ಪೇ ಮಾಡಿದೆ. ಆ್ಯಕ್ಚುಲಿ ಈ ಪೌಚಲ್ಲಿ ನೇಲ್ ಕಟ್ಟಿಂಗ್ಗೆ ಯೂಸ್ ಮಾಡುವಂಥ ಡಿಫ್ರೆಂಟ್ ಟೂಲ್ಸ್ಗಳನ್ನ ಕೊಟ್ಟಿರ್ತಾರೆ. ಬಟ್ ಅದೆಲ್ಲ ಮಿಸ್ ಆಗಿ ಕೊನೆಗೆ ಈ ಪ್ಲೇಸಲ್ಲಿ ನನ್ನ ಹತ್ರ ಇದ್ದಂತಹ ಎಲ್ಲ ನೇಲ್ ಕಟರ್ಸ್ಗಳನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೇಲ್ ಕಟರ್ ಪೌಚ್ ಜೊತೆಗೆ ಒಂದು ಫೇಶಿಯಲ್ ಹೇರ್ ರಿಮೂವಲ್ ರೇಸರು ಹಾಗೆಯೇ ಬ್ಲ್ಯಾಕ್ ಹೆಡ್ಸ್ ರಿಮೂವರು ಆ್ಯಂಡ್ ಅದ್ರ ಜೊತೆಗೆ ಒಂದು ಕಿವಿ ಕ್ಲೀನ್ ಮಾಡುವಂಥ ಟೂಲ್ನ ಕೂಡ ಇಟ್ಕೊಂಡಿದ್ದೀನಿ. ನಾನು ಮೈಸೂರು ಎಕ್ಸಿಬಿಷನಲ್ಲಿ ತೊಗೊಂಡೆ. ಇದಕ್ಕೆ 60 ರುಪೀಸ್ ಏನೋ ಪೇ ಮಾಡಿದೆ ಅಂತ ಅನಿಸುತ್ತೆ. ತುಂಬಾ ಯೂಸ್ ಆಗ್ತಾ ಇದೆ. ಬಿಕಾಸ್ ಈ ಒಂದು ಟೂಲಲ್ಲಿ ಇಲ್ಲೇ ಒಂದು ಬಟನ್ನ ಕೊಟ್ಟಿರ್ತಾರೆ. ಆ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಲೈಟ್ ಆನ್ ಆಗುತ್ತೆ. ಸೊ ಈ ರೀತಿ ಇದ್ರೊಳಗಡೆ ಲೈಟ್ ಬರೋದ್ರಿಂದ ತುಂಬಾ ಈಸಿಯಾಗಿ ನಾವು ಕಿವಿ ಕ್ಲೀನ್ನ ಮಾಡ್ಕೊಳ್ಬಹುದು. ಎಕ್ಸ್ಟ್ರಾ ಸೈಡಲ್ಲಿ ಮೊಬೈಲ್ ಟಾರ್ಚ್ ಎಲ್ಲ ಇಟ್ಕೊಳ್ಬೇಕು ಅನ್ನೋ ನೆಸೆಸಿಟಿ ಬರೋದಿಲ್ಲ. ಸೊ ಆದ್ದರಿಂದ ಇದೊಂದು ಯೂಸ್ಫುಲ್ ಐಟಮ್ ಅಂತಲೇ ನನಗನ್ಸುತ್ತೆ. ನೆಕ್ಸ್ಟು ಈ ಪೋರ್ಷನಲ್ಲಿ ಒಂದು ಬಟ್ಸದು ಬಾಕ್ಸ್ ಇಟ್ಕೊಂಡಿದ್ದೀನಿ. ಅದಾದ ನಂತರ ಸೈಡಿಗೆ ರಬ್ಬರ್ ಬ್ಯಾಂಡ್ಸ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಡ್ರಾಯರ್ನ ಕೆಳಗಡೆ ಪೋರ್ಷನ್ಗೆ ಒಂದು ಕಬೋರ್ಡ್ ಟೈಪ್ ಕೊಟ್ಟಿದ್ದಾರೆ. ಈ ಪ್ಲೇಸಲ್ಲಿ ಎಕ್ಸ್ಟ್ರಾ ಇರುವಂಥ ಸ್ಟಫ್ನೆಲ್ಲ ಸಪ್ರೇಟ್ ಪೌಚ್ಗಳಲ್ಲಿ ನಾನು ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಪೌಚ್ ಒಳಗಡೆ ನಾನು ಹೊರಗಡೆ ಹೋಗುವಂಥ ಟೈಮಲ್ಲಿ ಥಿಂಗ್ಸ್ಗಳನ್ನ ಕ್ಯಾರಿ ಮಾಡೋದಕ್ಕೆ ಯೂಸ್ ಮಾಡುವಂಥ ಸ್ಮಾಲ್ ಪೌಚ್ಗಳು, ಬ್ಯಾಗ್ಗಳನ್ನೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇನ್ಕ್ಲೂಡಿಂಗ್ ಈ ಬ್ಯಾಗ್ನು ಕೂಡ ನಾನು ಹೊರಗಡೆ ಏನಾದರೂ ಹೋಗುವಂಥ ಟೈಮಲ್ಲಿ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಂತ ಯೂಸ್ ಮಾಡ್ಕೊಳ್ತೀನಿ.
ಈ ಪೌಚಲ್ಲಿ ಎಕ್ಸ್ಟ್ರಾ ಇರುವಂಥ ಕೆಲವೊಂದು ಐಟಮ್ಸ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಕಾಟನ್ ಬಾಲ್ಸ್, ಕಾಟನ್ ಪ್ಯಾಡ್ಸು, ಇದು ಬಂದು ಲಿಪ್ ಕಲರ್ ರಿಮೂವ್ ಮಾಡುವಂಥ ಟಿಶ್ಯೂಸು ಆ್ಯಂಡ್ ನಾರ್ಮಲ್ ಟಿಶ್ಯೂಸ್. ನೋಡಿ, ಇದು ಕೂಡ ಕಾಟನ್ ಪ್ಯಾಡ್ಸನ್ನೇ. ಆಲ್ಮೋಸ್ಟ್ ಈ ಪೌಚಲ್ಲಿ ಎಕ್ಸ್ಟ್ರಾ ಇರುವಂಥ ನಾರ್ಮಲ್ ಟಿಶ್ಯೂಸು, ವೆಟ್ ಟಿಶ್ಯೂಸು, ಕಾಟನ್ ಪ್ಯಾಡ್ಸು, ಕಾಟನ್ ಬಾಲ್ಸು ಇಂಥ ಐಟಮ್ಸ್ಗಳನ್ನ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಪೌಚಲ್ಲಿ ನಾನು ಸ್ಯಾರಿ ಕುಚ್ಗೆ ಯೂಸ್ ಮಾಡುವಂಥ ಕೆಲವೊಂದು ಐಟಮ್ಸ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನ್ನ ಸ್ಯಾರೀಸ್ಗಳಿಗೆ ನಾನು ಹೊರಗಡೆ ಕುಚ್ಚು ಹಾಕ್ಸೋದಕ್ಕಿಂತ ನಾನೇ ಕೂತು ನನಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಯಾರಿ ಕುಚ್ಚನ್ನ ಹಾಕ್ಕೊಳ್ತೀನಿ. ಸೊ ಆದ್ದರಿಂದ ಸ್ಯಾರಿ ಕುಚ್ಚನ್ನ ಹಾಕೋದಕ್ಕೆ ಬೇಕಾಗುವಂಥ ಚಾಕು, ಬೀಡ್ಸ್ಗಳು, ಸಿಲ್ಕ್ ಥ್ರೆಡ್ಡು, ಝರಿ ಥ್ರೆಡ್ ಆಗಿರಬಹುದು, ಹಾಗೆಯೇ ಸಮ್ಟೈಮ್ಸು ಉಲ್ಲನ್ನು ಯೂಸ್ ಮಾಡಿ ನಾನು ಕುಚ್ಚುಗಳನ್ನ ಹಾಕ್ಕೊಳ್ತೀನಿ. ಸೊ ಆದ್ದರಿಂದ ಡಿಫ್ರೆಂಟ್ ಕಲರ್ಸ್ ಆಫ್ ಉಲ್ಲನ್ಸ್ಗಳು, ಹಾಗೆಯೇ ಎಂಬ್ರಾಯ್ಡ್ರಿ ಥ್ರೆಡ್ಡು, ಈ ರೀತಿ ಟೋಟಲ್ ಆಗಿ ನಾನು ಸ್ಯಾರಿ ಕುಚ್ಗೆ ಯೂಸ್ ಮಾಡುವಂಥ ಐಟಮ್ಸ್ಗಳನ್ನೆಲ್ಲ ಒಂದು ಪೌಚಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಇನ್ನೊಂದು ಸ್ಮಾಲ್ ಪೌಚಲ್ಲಿ ಕಾಟನ್ ಥ್ರೆಡ್ಗಳು, ನೀಡಲ್ಲು, ಮೆಜರ್ಮೆಂಟ್ ಟೇಪ್ಗಳನ್ನ ಇಟ್ಕೊಂಡಿದ್ದೀನಿ. ಬಿಕಾಸ್ ಸಮ್ಟೈಮ್ಸ್ ಏನಾದರೂ ಸ್ಟಿಚ್ ಮಾಡ್ಕೊಳ್ಬೇಕು ಸಿಂಪಲ್ ಆಗಿ ಅಂತಂದಾಗ ಇದನ್ನು ನಾನು ಯೂಸ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಒಂದು ಪೌಚ್ ಒಳಗಡೆ ನೇಲ್ ಪಾಲಿಷ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಈ ಪೌಚಲ್ಲಿ ನೇಲ್ ಪಾಲಿಷ್ಗಳು, ರಿಮೂವರ್ ಹಾಗೆ ಕಾಟನ್ ಬಾಲ್ಸ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನೆಕ್ಸ್ಟು ಎಕ್ಸ್ಟ್ರಾ ಇರುವಂಥ ಒಂದು ಹೇರ್ ಬ್ರಷ್ನು ಕೂಡ ಇಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನ ಕ್ಯಾರಿ ಮಾಡೋದಕ್ಕೆ ಒಂದು ಮೇಕಪ್ ಬಾಕ್ಸ್ನ ಕೂಡ ಇಟ್ಕೊಂಡಿದ್ದೀನಿ. ನೋಡ್ತಾ ಇರಬಹುದು, ಇದರೊಳಗಡೆ ಹೊರಗಡೆ ಹೋಗುವಂಥ ಟೈಮಲ್ಲಿ ತೊಗೊಂಡೋಗುವಂಥ ಹೇರ್ ಕಂಡೀಷ್ನರು, ಬಾಡಿ ಲೋಷನ್ನು, ಬ್ರಷು ಅಂಥ ಥಿಂಗ್ಸ್ಗಳನ್ನೆಲ್ಲ ಈ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಬಿಕಾಸ್ ಆದಷ್ಟು ಹೊರಗಡೆ ಹೋಗಬೇಕು ಅಂತಂದಾಗ ಇದೇ ಮೇಕಪ್ ಬಾಕ್ಸ್ನ ತೊಗೊಳ್ತೀನಿ. ಸೊ ಆದ್ದರಿಂದ ಕ್ವಿಕ್ಕಾಗಿ ಸಿಗಲಿ ಅಂತ ಇದನ್ನೆಲ್ಲ ಒಂದೇ ಪ್ಲೇಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಲಾಸ್ಟ್ ಬಾಕ್ಸಲ್ಲಿ ನಾನು ಬ್ಯಾಂಗಲ್ಸ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ಯಾಂಗಲ್ಸ್ಗಳನ್ನ ಡೈರೆಕ್ಟಾಗಿ ಬಾಕ್ಸಲ್ಲಿ ಹಾಕಿಬಿಟ್ರೆ ತುಂಬಾ ಮೆಸ್ಸಪ್ ಆಗಿಬಿಡುತ್ತೆ, ಸಮಯಕ್ಕೆ ಕರೆಕ್ಟಾಗಿ ತೊಗೊಳೋದಕ್ಕಾಗೋದಿಲ್ಲ ಆ್ಯಂಡ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಸೊ ಆದ್ದರಿಂದ ನಾನು ಪ್ರತಿ ಬ್ಯಾಂಗಲ್ಗೂ ಒಂದು ಟ್ಯಾಗ್ನ ಕಟ್ಕೊಂಡು ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಡ್ರೆಸ್ಸಿಂಗ್ ಟೇಬಲ್ನ ಯಾವಾಗಲೂ ಆರ್ಗನೈಸ್ಡ್ ಆಗಿ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ನಾನು ಫಾಲೋ ಮಾಡುವಂಥ ಕೆಲವೊಂದು ಟಿಪ್ಸ್ ಆ್ಯಂಡ್ ಐಡಿಯಾಸ್ಗಳ ಬಗ್ಗೆ ಆಲ್ರೆಡಿ ನನ್ನ ಚಾನಲ್ನಲ್ಲಿ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬಹುದು. ನೆಕ್ಸ್ಟು ಮಿರರ್ ಕೆಳಗಡೆ ಪೋರ್ಷನಲ್ಲಿ ಒಂದು ಡ್ರಾನ ಕೊಟ್ಟಿದ್ದಾರೆ. ಸೊ ಈಗ ಇದರೊಳಗಡೆ ಏನೆಲ್ಲ ಥಿಂಗ್ಸ್ಗಳನ್ನ ಸ್ಟೋರ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಈ ಡ್ರಾಯರ್ನ ಸೈಡ್ ಪೋರ್ಷನ್ಗೆ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ನ ಇಟ್ಕೊಂಡು ಅದರೊಳಗಡೆ ಬಾಡಿಗೆ ಯೂಸ್ ಮಾಡುವಂಥ ಪೌಡರು, ಫೇಸ್ ಪೌಡರು, ಹರಳೆಣ್ಣೆ, ಪ್ಯಾರಾಚೂಟ್ ಆಯಿಲು, ನೀಲಗಿರಿ ತೈಲ ಅಂಥ ಐಟಮ್ಸ್ಗಳನ್ನೆಲ್ಲ ನಾನಿಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಈ ಡ್ರಾಯರ್ ಒಳಗಡೆ ಅಕೇಷ್ನಲ್ ಆಗಿ ಯೂಸ್ ಮಾಡುವಂಥ ಆರ್ನಮೆಂಟ್ಸ್ಗಳು, ಇಯರಿಂಗ್ಸ್ಗಳು, ಜ್ಯುವೆಲ್ರಿ ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಫಸ್ಟು ಈ ಬಾಕ್ಸ್ ಒಳಗಡೆ ನಾನು ಇಯರಿಂಗ್ಸ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಹೆವಿ ಇಯರಿಂಗ್ಸ್ಗಳು, ಜುಮ್ಕಾಸ್ಗಳಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಆದ್ದರಿಂದ ಈ ಬಾಕ್ಸ್ ಒಳಗಡೆ ನಾನು ಕಲೆಕ್ಟ್ ಮಾಡಿರುವಂಥ ಇಯರಿಂಗ್ಸ್ಗಳನ್ನ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟು ಈ ಬಾಕ್ಸಲ್ಲಿ ಜರ್ಮನ್ ಸಿಲ್ವರ್ ನೆಕ್ ಪೀಸ್ ಹಾಗೆ ಲಾಂಗ್ ಹಾರಗಳನ್ನ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ನನ್ನ ಹತ್ರ ಇರುವಂಥ ಜರ್ಮನ್ ಸಿಲ್ವರ್ ಕಲೆಕ್ಷನ್ ಬಗ್ಗೆ ಸಪ್ರೇಟ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬಹುದು. ಈ ಬಾಕ್ಸಲ್ಲಿ ನಾನು ಅಕೇಷ್ನಲ್ ಆಗಿ ಯೂಸ್ ಮಾಡುವಂಥ ಚೋಕರ್ಸು, ಲಾಂಗ್ ಹಾರ, ನೆಕ್ ಪೀಸು ಅಂಥ ಜ್ಯುವೆಲರೀಸ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಈ ಬಾಕ್ಸಲ್ಲಿ ನಾನು ಕ್ರಿಸ್ಟಲ್ ಸ್ಟೋನ್ ಹಾರಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಮುಂಚೆದೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೆ, ಬಟ್ ಮನೆಗೆ ಶಿಫ್ಟಿಂಗ್ ಆದಮೇಲೆ ಇದನ್ನೆಲ್ಲ ಮತ್ತೆ ನಾನು ಸೆಟ್ ಮಾಡಿಲ್ಲ. ಸೊ ಆದ್ದರಿಂದ ಹೇಗಂದರೆ ಹಾಗಾಗಿಬಿಟ್ಟಿದೆ. ಈ ಬಾಕ್ಸ್ ಒಳಗಡೆ ಹೇರ್ ರಿಲೇಟೆಡ್ ಐಟಮ್ಸ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಲೈಕ್ ಫ್ಯಾನ್ಸಿ ಯೂಪಿನ್ಸ್ಗಳು, ಫ್ಯಾನ್ಸಿ ಕ್ಲಿಪ್ಸ್ಗಳು ಆ್ಯಂಡ್ ಬನ್ಸ್ನ ಹಾಕೋದಕ್ಕೆ ಯೂಸ್ ಮಾಡುವಂಥ ಐಟಮ್ಸ್ಗಳಾಗಿರಬಹುದು ಆ್ಯಂಡ್ ಆರ್ಟಿಫಿಷಿಯಲ್ ಫ್ಲವರ್ಸು ಅಂಥ ಐಟಮ್ಸ್ಗಳನ್ನ ಈ ಬಾಕ್ಸ್ ಒಳಗಡೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈ ಬಾಕ್ಸ್ ಒಳಗಡೆ ಸ್ಟೋನ್ ಬ್ಯಾಂಗಲ್ಸ್ಗಳು, ಪರ್ಲ್ ಬ್ಯಾಂಗಲ್ಸ್ಗಳು ಹಾಗೆಯೇ ಫ್ಯಾನ್ಸಿ ಬ್ಯಾಂಗಲ್ಸ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಒಂದು ಬಾಕ್ಸ್ ಅಥವಾ ಪೌಚ್ಗಳಲ್ಲಿ ಥಿಂಗ್ಸ್ಗಳನ್ನ ಸ್ಟೋರ್ ಮಾಡೋದ್ರಿಂದ
ಡ್ರೆಸ್ಸಿಂಗ್ ಟೇಬಲ್ನ ಯಾವಾಗಲೂ ಆರ್ಗನೈಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ಹಾಗೆಯೇ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಈ ಸೈಡ್ ಪ್ಲೇಸಲ್ಲಿ ನಾನು ಯೂಸ್ ಮಾಡುವಂಥ ಸನ್ಗ್ಲಾಸ್ ಹಾಗೆ ಶೇಡ್ಸ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಡ್ರೆಸ್ಸಿಂಗ್ ಟೇಬಲ್ನ ಸೈಡ್ ಪೋರ್ಷನ್ಗೆ ಒಂದು ಪ್ಲಾಂಟ್ ಹಾಗೆ ವಾಟರ್ ಬಾಟಲ್ನ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ರೂಮಲ್ಲಿ ಸ್ನೇಕ್ ಪ್ಲಾಂಟ್ನ ಇಟ್ಕೊಳ್ಳೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಗಳಿದೆ. ಅದರಲ್ಲೂ ನನಗೆ ಮನೆಯಲ್ಲಿ ಎಲ್ಲ ಕಡೆ ಪ್ಲಾಂಟ್ಸ್ಗಳನ್ನ ಇಟ್ಕೊಳ್ಳೋದಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಆದ್ದರಿಂದ ರೂಮಲ್ಲಿ ನಾನು ಈ ಸ್ನೇಕ್ ಪ್ಲಾಂಟ್ನ ಇಟ್ಕೊಂಡಿದ್ದೆ. ಬಟ್ ಈಗ ಆಲ್ಮೋಸ್ಟ್ ಜಾಗನೆಲ್ಲ ಡ್ರೆಸ್ಸಿಂಗ್ ಟೇಬಲ್ಲೇ ಕವರ್ ಮಾಡಿರೋದ್ರಿಂದ ಇಲ್ಲಿ ಒಂದು ಸ್ಟೂಲ್ ಹಾಕಿ ಅದ್ರ ಮೇಲೆ ಪ್ಲಾಂಟ್ನ ಇಟ್ಕೊಳ್ಳೋದಕ್ಕೆ ನಂಗೆ ಅಷ್ಟು ಜಾಗ ಸಿಕ್ಕಿಲ್ಲ. ಸೊ ಆದ್ದರಿಂದ ನೋಡಬೇಕು, ಜಸ್ಟು ಈ ಪ್ಲೇಸ್ಗೆ ಫಿಕ್ಸ್ ಆಗುವಂಥ ಏನಾದರೂ ಸ್ಟೂಲ್ ಅಥವಾ ಏನಾದರೂ ಬಾಕ್ಸ್ಗಳನ್ನ ನೋಡಿ ನಾನು ಮತ್ತೆ ಇದನ್ನು ಅರೇಂಜ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ನಾನು ಡ್ರೆಸ್ಸಿಂಗ್ ಟೇಬಲಲ್ಲಿ ಥಿಂಗ್ಸ್ಗಳನ್ನ ಹೇಗೆ ಸ್ಟೋರ್ ಮಾಡ್ಕೊಂಡಿದ್ದೀನಿ, ಹೇಗೆ ಆರ್ಗನೈಸ್ಡ್ ಆಗಿ ಇಟ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ತೋರಿಸ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.